ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನನ್ಯ. ಇವತ್ತು ನನ್ನ ಹತ್ರ ಒಂದಷ್ಟು ಪ್ರಾಡಕ್ಟ್ಸ್ ಉಂಟು, ಕೆಲವಿದರಲ್ಲಿ ವೈರಲ್ ಪ್ರಾಡಕ್ಟ್ಸ್. ಬೇಸಿಕಲಿ ನಾನು ಇಲ್ಲಿ ಅಪ್ಲಿಕೇಶನ್ ತೋರಿಸ್ತಾ ಇದ್ದೇನೆ, ಅಂದರೆ ನ್ಯೂ ಪ್ರಾಡಕ್ಟ್ಸ್ ಹಾಗೆ ವೈರಲ್ ಪ್ರಾಡಕ್ಟ್ಸ್. ಇದರಲ್ಲಿ ಒಂದು ಮಾತ್ರ ತುಂಬ ವೈರಲ್ ಆಗಿದೆ. ಆ ಪ್ರಾಡಕ್ಟ್ ಯಾವುದು ಅಂತ ಹೇಳ್ತೇನೆ, ಹಾಗೆಯೇ ಅದು ಯಾವ ಥರ ಪರ್ಫಾರ್ಮ್ ಮಾಡ್ತದೆ ಅಂತಲೂ ನಾನು ತೋರಿಸ್ತೇನೆ ನಿಮಗೆ. ಯಾರಿಗೆಲ್ಲ ಮೇಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಅಥವಾ ಇನ್ನೊಬ್ರಿಗೆ ಮಾಡೋದಕ್ಕೆ ಇಷ್ಟ ಅಂಥವ್ರಿಗೆಲ್ಲ ವಿಡಿಯೋ ತುಂಬ ಹೆಲ್ಪ್ಫುಲ್, ತುಂಬ ಇನ್ಫಾರ್ಮೇಟಿವ್ ಅಂತ ನಾನು ಅಂದ್ಕೊಳ್ತೇನೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ. ಮಾಯಿಶ್ಚರೈಸರ್ ಮತ್ತು ಲಿಪ್ ಬಾಮ್ ಎರಡೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಇನ್ನೆಲ್ಲ ಮೇಕಪ್ ಪ್ರಾಡಕ್ಟ್ಸೇ ಇರೋದು. ಸ್ಕಿನ್ ಕೇರಿಂದಾನೇ ಶುರು ಮಾಡ್ತೇನೆ. ಸೊ ಫಸ್ಟ್ ಪ್ರಾಡಕ್ಟ್ ಅದು ಈ ಮಾಯಿಶ್ಚರೈಸರ್. ಇದು ಕೆಫೆನಿಂದ ಕೊಂಬುಚಾ ಹೈಡ್ರಾ ರಿಪೇರ್ ಮಾಯಿಶ್ಚರೈಸರ್ ಅಂತ. ನನಗೆ ಇದರ ಹೆಸರು ತುಂಬ ಫ್ಯಾನ್ಸಿ ಅನ್ನಿಸ್ತು, ಹಾಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಟ್ರೈ ಮಾಡುವ ಅಂತ ನಾನು ಈ ಮಾಯಿಶ್ಚರೈಸರ್ನ ಪರ್ಚೇಸ್ ಮಾಡಿದ್ದೇನೆ. ಇದರಲ್ಲಿ ಸಿರಮೈಡ್ಸ್ ಹಾಗೆ ಹ್ಯಾಲ್ಯೂರಾನಿಕ್ ಆ್ಯಸಿಡ್ ಉಂಟು. ಇದು ಹೈಡ್ರೇಟ್ ಮಾಡ್ತದೆ, ರಿಪೇರ್ ಮತ್ತು ಸ್ಟ್ರೆಂತ್ ಮಾಡ್ತದೆ ಸ್ಕಿನ್ ಬ್ಯಾರಿಯರ್ನ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದು ಆಲ್ ಸ್ಕಿನ್ ಟೈಪ್ಸ್ಗೆ. ನಾನು ಯಾವಾಗಲೂ ಹೇಳ್ತೇನೆ, ಏನಾದರೂ ನಿಮಗೆ ಪರ್ಚೇಸ್ ಮಾಡಬೇಕು ಅಂದರೆ ಬಲ್ಕಲ್ಲಿ, ಆಗ ನೀವು ಆದಷ್ಟು ಯಾವುದಾದ್ರೂ ಸೇಲ್ಗೆ ಕಾದರೆ ತುಂಬ ಒಳ್ಳೆಯದು. ನೈಕಾ ಅಥವಾ ಪರ್ಪಲ್ ಅಥವಾ ಟೀರಾ, ನೀವು ಅಲ್ಲೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಯಾವುದಾದ್ರೂ ಸೇಲ್, ಯಾವುದಾದ್ರೂ ಸ್ಪೆಷಲ್ ಒಕೇಷನ್, ಫೆಸ್ಟಿವಲ್ ಟೈಮ್ಗೆಲ್ಲ ಕಾದರೆ ನಿಮಗೆ ತುಂಬ ರೀಸನೇಬಲ್, ತುಂಬ ಡಿಸ್ಕೌಂಟಲ್ಲಿ ಸಿಗ್ತದೆ ಈ ಪ್ರಾಡಕ್ಟ್ಸ್ ಎಲ್ಲ. ಇದು ಜೆಲ್ ಕನ್ಸಿಸ್ಟೆನ್ಸಿ, ಹಾಗಾಗಿ ಯಾವುದೇ ಸ್ಕಿನ್ ಟೈಪ್ ಅವರಿಗೆ ಪರ್ಫೆಕ್ಟ್ ಆಗಿರ್ತದೆ. ಮೇನ್ಲಿ ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕಿನ್ ಎಲ್ಲ ಇದ್ದರೆ ಈ ಕನ್ಸಿಸ್ಟೆನ್ಸಿ ತುಂಬ ಗ್ರೇಟಾಗಿ ವರ್ಕ್ ಆಗ್ತದೆ. ಇದು ಇನ್ಸ್ಟೆಂಟಾಗಿ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗ್ತದೆ, ಟೈಮ್ ತಗೊಳ್ಳೋದಿಲ್ಲ, ಕ್ವಿಕ್ ಡ್ರೈಯಿಂಗ್ ಫಾರ್ಮೆಲ್ಲ ಹೇಳ್ಬೋದು. ಸೊ ಇದರದ್ದು ಕೆಲಸ ನನಗೆ ಗೊತ್ತಿಲ್ಲ ಹೇಗೆ ಅಂತ, ಅದು ಇನ್ನೂ ಇದು ಕಂಪ್ಲೀಟ್ ಟ್ಯೂಬ್ ಫಿನಿಶ್ ಆದಮೇಲೆ ಗೊತ್ತಾಗ್ತದೆ ಹೇಗಿದು ವರ್ಕ್ ಆಯಿತು ಅಂತ. ಬಟ್ ಆ್ಯಸ್ ಆಫ್ ನೌ ಇದು ನನಗೆ ಅಂದರೆ ಇಷ್ಟ ಆಗ್ತದೆ ಈ ಫಾರ್ಮುಲೇಷನ್ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ನೆಕ್ಸ್ಟು ಲಿಪ್ ಬಾಮ್. ಇಲ್ಲಿ ನನ್ನ ಹತ್ರ ಇರೋದು ಬೇಬಿ ಲಿಪ್ಸ್ ಮೆಬ್ಲಿನಿಂದ. ಇದು ನಂದು ಆಲ್ ಟೈಮ್ ಫೇವ್ರೇಟ್. ಈಗ ಸ್ಟಾರ್ಟ್ ಮಾಡೋ ಬೇಸಿಂದ ಸ್ಟೇಸ್. ನೀವು ಕೇಳಿರ್ತೀರ, ನೋಡಿರ್ತೀರ, ಈಗ ಎಲ್ಲ ರೀಲ್ಸಲ್ಲಿ, ಇನ್ಸ್ಟಾದಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು ಈ ಲಿಪ್ಸ್ಟಿಕ್ಸ್ ತೋರಿಸ್ತಾರೆ. ಬಟ್ ಈ ಬ್ರ್ಯಾಂಡಿಂದ ನಾನು ಫೌಂಡೇಶನ್ನ ಪರ್ಚೇಸ್ ಮಾಡಿದ್ದೇನೆ ಜಸ್ಟ್ ಟು ಟ್ರೈ. ಇದು ಸ್ಟೇಸ್ ಅಂತ 9-9 HD ಗ್ಲೋ ಫೌಂಡೇಶನ್ ಪೋಲೆಸ್ ಪ್ಲಸ್ ಮ್ಯಾಟ್ 12 hours ಸ್ಟೇ ಹಾಕಿದ್ದಾರೆ. ಹಾಗೆ 18 ml ಕ್ವಾಂಟಿಟಿ ಸಿಗ್ತದೆ. ಇದರಲ್ಲಿ ನಾನು ಪರ್ಚೇಸ್ ಮಾಡಿದ್ದು 222W ಸ್ಯಾಂಡ್ ಅಂತ ಶೇಡ್ ನೇಮ್. ನನಗೆ ಶೋರ್ ಇರಲಿಲ್ಲ ಯಾವ ಶೇಡ್ ಪರ್ಚೇಸ್ ಮಾಡೋದು ಅಂತ, ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಆ ಶೇಡ್ಸ್ ಆರ್ಟ್. ಹಾಗೆ ಒಂದು ಸಿಮಿಲರ್ ಕಾಣುವಂಥದ್ದು ಶೇಡ್ನ ನಾನು ಪರ್ಚೇಸ್ ಮಾಡಿದ್ದೇನೆ. ಇದರ ಪ್ಯಾಕೇಜಿಂಗ್ ನೋಡಿ, ಹೀಗೆ ಟ್ಯೂಬ್ ಪ್ಯಾಕೇಜಿಂಗಲ್ಲಿ ಬರ್ತದೆ. ಹಾಗೆ ಫಿನಿಶ್ ತುಂಬ ಗ್ಲಾಸಿ ಫಿನಿಶ್ ಇದೆ ಈ ಪ್ಯಾಕೇಜಿಂಗಲ್ಲಿ, ತುಂಬ ಯುನಿಕ್ ಸ್ಟೈಲಲ್ಲಿ ಉಂಟು ಅಂತ ಹೇಳ್ಬೋದು. ಹಾಗೆ ಶೇಡ್ ನಿಮಗಿಲ್ಲೇ ಕಾಣ್ತದೆ. ಸಣ್ಣ ನೋಸಲ್ ಕೊಟ್ಟಿದ್ದಾರೆ, ತುಂಬ ಕನ್ವೀನಿಯೆಂಟ್ ಪ್ಯಾಕೇಜಿಂಗ್. ನಾನಿಲ್ಲಿ ಒಂದು ಪಂಪ್ ತಗೊಂಡಿದ್ದೇನೆ, ನೋಡುವಾಗ ನನ್ನ ಎಕ್ಸಾಕ್ಟ್ ಶೇಡ್ ಹಾಗೆ ಕಾಣಿಸ್ತದೆ. ಎಸ್, ಇದು ನಂದು ಪರ್ಫೆಕ್ಟ್ ಮ್ಯಾಚ್. ಈಗ ಒಂದು ಸ್ಪಾಂಜ್ ಹೆಲ್ಪಿಂದ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದು ಮೀಡಿಯಮ್ ಕವರೇಜ್ ಅಂತ ನಂಗೆ ಅನ್ನಿಸ್ತದೆ, ಯಾಕಂದರೆ ಇದು ಮಾರ್ಕ್ಸ್ ಎಲ್ಲ ಹೈಡ್ ಮಾಡಲಿಲ್ಲ. ಸೊ ಬಿಲ್ಡ್ ಮಾಡ್ಬೋದೇನೋ, ನೋಡುವ ಅದನ್ನು. ಇದು ಮಾತ್ರ ಮ್ಯಾಟ್ ಫೌಂಡೇಶನ್ ಹೌದು, ಯಾಕಂದರೆ ಇನ್ಸ್ಟೆಂಟಾಗಿ ಇದು ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡ್ತದೆ. ಅಂದರೆ ಒಂಥರ ಪೌಡರ್ ಫಿನಿಶ್ ಅಂತ ಅನ್ನಿಸ್ತದೆ, ನೀವು ಪೌಡ್ರಿಂದ ಸೆಟ್ ಮಾಡಬೇಕಾಗೇ ಇಲ್ಲ. ಈಗ ನೋಡುವ ಈ ಸ್ಪಾಟ್ಸ್ ಎಲ್ಲ ಹೈಡ್ ಆಗ್ತದ ಅಂತ. ಡಾರ್ಕ್ ಸ್ಪಾಟ್ಸ್ ಏನಿತ್ತು ಅದು
ಒಂದು ಲೆವೆಲ್ಗೆ ಕವರ್ ಆಗಿದೆ. ಇದು ಫೌಂಡೇಶನ್ ಬಗ್ಗೆ ಹೇಳಬೇಕಂದ್ರೆ ಮಾತ್ರ ಕವರೇಜ್, ನ್ಯಾಚುರಲ್ ಕವರೇಜ್ ಕೊಡ್ತದೆ. ಹಾಗೆಯೇ ಕ್ವಿಕ್ ಡ್ರೈ ಆಗ್ತದೆ, ಮ್ಯಾಟಿಫ್ಯಾಂಗ್ ಲುಕ್ ಅದು ಹೇಳಿದಾಗೇ ಮಾಡ್ತದೆ. ನೀವು ಪೌಡ್ರಿಂದ ಸೆಟ್ ಮಾಡಬೇಕಾದದ್ದೇ ಇಲ್ಲ ಅಗತ್ಯ. ಹೀಗೆ ನೀವು ಇದನ್ನು ಜಸ್ಟ್ ಅಪ್ಲೈ ಮಾಡಿ ಹೊರಡ್ಬೋದು ಆಫೀಸ್ಗೆ, ಕಾಲೇಜ್ಗೆ. ನಿಮಗೆ ಈಸಿ ಗೆಟ್ ರೆಡಿಗೆ ಎಲ್ಲೆಲ್ಲಿ ಬೇಕು ಅಲ್ಲಿದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ನಾನು ಫಸ್ಟ್ ಇಂಪ್ರೆಷನ್ ಹೇಳಬೇಕಂದ್ರೆ 9 ಔಟ್ ಆಫ್ 10. 1 ಮಾರ್ಕ್ ಕಮ್ಮಿ ಯಾಕಂದರೆ ಕವರೇಜಿಗೋಸ್ಕರ ಅಷ್ಟೇ, ಇನ್ನೂ ಉಳಿದದೆಲ್ಲ ಸೂಪರ್. ನೆಕ್ಸ್ಟ್ ನನ್ನ ಹತ್ರ ಇರೋ ಪ್ರಾಡಕ್ಟ್ ಬ್ಲೂ ಹೆವೆನಿಂದ ಪಾಪ್ ಆ್ಯಂಡ್ ಗ್ಲೋ ಚೀಕ್ ಆ್ಯಂಡ್ ಐಸ್ ಜೆಲ್ ಬ್ಲೂಮ್. ಬೇಸಿಕಲಿ ಬ್ಲಷ್, ಇದರಲ್ಲಿ ಶೇಡ್ ಸ್ಪೈಸಿ ಪಿಂಕ್. ಈ ಪ್ಯಾಕೇಜಿಂಗ್ ಈ ಥರ ಇರ್ತದೆ. ಒಂದು ಡಾಟ್ ಅಪ್ಲೈ ಮಾಡಿದೆ, ನಂಗೆ ಅನ್ನಿಸ್ತದೆ ಇದು ತುಂಬ ಜಾಸ್ತಿ ಆಗ್ಬೋದು. ಸೊ ಇದನ್ನೇ ನಾನು ಈ ಕಡೆನೂ ಅಪ್ಲೈ ಮಾಡ್ತೇನೆ. ಪಿಗ್ಮೆಂಟೆಡ್, ಹಾಗೆ ಆ ಗ್ಲೋ ನೋಡ್ಬೋದು, ಒಂದು ಗ್ಲೋ ಕೊಡುವಂಥ ಬ್ಲಷ್ ಇದು. ನನ್ನ ಹಾಗೆ ಮೀಡಿಯಮ್ ಸ್ಕಿನ್ ಟೋನ್ ಇದ್ದರೆ ನಿಮಗೆ ಈ ಬ್ಲಷ್ ತುಂಬ ಸೂಟ್ ಆಗ್ತದೆ. ಮತ್ತು ನೀವು ಇದನ್ನು ಮೇಕಪ್ ಮಾಡದೆ ಹಾಗೇ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಬ್ಲಷ್ ಒಂದು, ಇನ್ನು ಬೇಕಾದ್ರೆ CC ಕ್ರೀಮ್ ಆ ಥರ ಲೈಟ್ ಕವರೇಜ್ ಇರೋವಂಥ ಯಾವುದಾದ್ರೂ ಕ್ರೀಮ್ ಅಪ್ಲೈ ಮಾಡ್ಬೋದು. ಹಾಗೆ ಬ್ಲಷ್ ಇದ್ದರೆ ಇವಾಗ ಗುಟ್ಟಕ್ಕೂ 10 on 10 ಇದಕ್ಕೆ. ನೆಕ್ಸ್ಟ್ ಇಲ್ಲಿ ನನ್ನ ಹತ್ರ ಇರೋದು ಕಾಂಪ್ಯಾಕ್ಟ್ ಪೌಡರ್. ಇದು ಹಾಫ್ ಆ್ಯಂಡ್ ಹಾಫ್ ಅಂತ ಒಂದು ಬ್ರ್ಯಾಂಡಿಂದ ಆಯಿಲ್ ಫ್ರೀ ಪ್ಯಾನ್ಕೇಕ್ ವಂಡರ್ ಪೌಡರ್. ನೋಡಿ, ಇದು ಹೀಗೆ ಒಂದು ಸ್ಕ್ವೇರ್ ಬಾಕ್ಸ್ ಟೈಪಲ್ಲಿ ಬರ್ತದೆ. ನಾನಿವತ್ತೇ ಇದನ್ನು ಓಪನ್ ಮಾಡಿದ್ದು. ಸೊ ಕಂಪ್ಲೀಟ್ಲಿ ಪೌಡರ್ ಪುಡಿ ಪುಡಿ ಆಗಿದೆ. ತುಂಬ ದಿನ ಆಯಿತು ವೀಡಿಯೋ ಮಾಡಲಿಕ್ಕೋಸ್ಕರ ನಾನು ಇದನ್ನು ಹಾಗೆ ಇಟ್ಟಿದ್ದೆ. ಗೊತ್ತಿಲ್ಲ ವಾಪಸ್ ತಗೊಳ್ತಾರೆ ಅಂದರೆ ರಿಟರ್ನ್ ಪಾಲಿಸಿ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಬೇಕು. ನೆಕ್ಸ್ಟ್ ನನ್ನ ಹತ್ರ ಇರೋ ಪ್ರಾಡಕ್ಟ್ NYBE ಇಂದ ಪ್ರೋ ಕಾಂಟೋರ್ ಆ್ಯಂಡ್ ಬ್ರಾನ್ಸ್. ಹೋಪ್ಫುಲ್ಲಿ ಇದು ಅಂತೂ ಹಾಳಾಗಿರೋದು ಬೇಡ. ಇದರಲ್ಲಿ ಶೇಡ್ ನ್ಯೂಡ್ ಬ್ರೌನ್ 02. ಎಷ್ಟು ಚಂದ ಸ್ಪಾಂಜ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಪಾಂಜಿಂದ ಹಾಗೆ ಒಂದು ಕಾಟನಿಂದ ಕವರ್ ಮಾಡಿ ಸೇಫಾಗಿ ಉಂಟು ಇದು. ನಾನಿಲ್ಲಿ ಈ ಕಾಂಟೋರ್ ಬ್ರಷ್ನ ಹೆಲ್ಪಿಂದ ಇದನ್ನು ಅಪ್ಲೈ ಮಾಡ್ತೇನೆ. ಬ್ಲಷ್ ಅಪ್ಲೈ ಮಾಡಿದ್ವಲ್ಲ, ಅದರ ರೈಟ್ ಬಿಲೋ ಚಿಕ್ ಬೋನ್ಗೆ ಪಿಗ್ಮೆಂಟೆಡ್. ಇದಕ್ಕೆ ನಾನು 8 on 10, ಯಾಕಂದರೆ ಇದರಲ್ಲಿ ಮಿರರ್ ಇಲ್ಲ. 275 ಕೊಟ್ಟ ಮೇಲೆ ಒಂದು ಛೋಟು ಮಿರರ್ ಕೊಡಬೇಕಲ್ಲ, ಮಿರರ್ ಕೊಡಲಿಲ್ಲ. ಸೊ 2 marks ಕಟ್. ಅದರ್ವೈಸ್ ಇದರ ಕ್ವಾಲಿಟಿ, ಬ್ಲೆಂಡೆಬಿಲಿಟಿ ಎಲ್ಲ ಪರ್ಫೆಕ್ಟ್ ಉಂಟು. ಹಾಗೆ ಕಲರ್ ತುಂಬ ಅಂದರೆ ನೋಡಿ, ನ್ಯಾಚುರಲ್ ಒಂದು ಶ್ಯಾಡೋ ಕ್ರಿಯೇಟ್ ಆದಾಗೆ ಕಾಣಿಸ್ತದೆ. ತುಂಬ ಡಾರ್ಕ್ ಇಲ್ಲ, ಮೀಡಿಯಮ್ಗೆ ಪರ್ಫೆಕ್ಟು. ಇಲ್ಲಿ ನನ್ನ ಹತ್ರ 2 ಕಾಜಲ್ ಉಂಟು. ಇದು ಸ್ಟೇಜಿಂದ, ಇದು ಆ್ಯಕ್ಚುಲಿ ಫ್ರೀ ಬಂದಿದ್ದು. ನಾನು ಅವ್ರದ್ದು 2 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದಕ್ಕೆ ಇದು ಫ್ರೀ ಕಾಜಲ್. ಇದು ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ ಪ್ರೀವಿಯಸ್ಲಿಕ್ಕಿಂತ ಮುಂಚೆನೇ, ಹಾಗಾಗಿ ಇದು ನನ್ನ ಹತ್ರ ಉಂಟು. ಇದಂತ ಎಲ್ಲರಿಗೆ ಫೇವ್ರೇಟ್ ಅಂತ ಹೇಳ್ಬೋದು. ಈ ಇಂಟೆನ್ಸಿಟಿಯನ್ನು ನೋಡ್ತಾ ಇದ್ದೀರಾ, ಇದು 1 ಸ್ಟ್ರೋಕ್ ಅಲ್ಲ, ಒಂದು 2 to 3 ಸ್ಟ್ರೋಕ್ಸ್ ನಾನು ಎಳೆದಿದ್ದೇನೆ. ಆದಮೇಲೆ ಇದಿಷ್ಟು ಡಾರ್ಕ್ ಕಾಣಿಸ್ತದೆ. 1 ಸ್ಟ್ರೋಕ್ ಹೇಗೆ ಕಾಣ್ತದೆ ಅಂತ ನೋಡುವ. Two strokes. And 3. ನನಗೆ ಡಿಫ್ರೆನ್ಸ್ ಏನಷ್ಟು ಅನ್ನಿಸ್ತಾ ಇಲ್ಲ, 2 ಆಲ್ಮೋಸ್ಟ್ ಸೇಮ್, 2-3 ಸ್ಟ್ರೋಕ್ಸಲ್ಲಿ. ನೆಕ್ಸ್ಟು
ಈ ಬ್ಲೂ ಕಾಜಲ್ ನೋಡುವ ಇದು ಮತ್ತು ಹಾಫ್ ಆ್ಯಂಡ್ ಹಾಫ್ ಆ ಬ್ರ್ಯಾಂಡಿಂದಾನೆ 1 ಸ್ಟ್ರೋಕ್ ಡಿಫೈನಿಂಗ್ ಆಟೋ ಐಲೈನರ್ ಕೋಲ್ ಕಾಜಲ್ ಸ್ಮಚ್ ಪ್ರೂಫ್ ವಾಟರ್ ಪ್ರೂಫ್ 18 hours ಸ್ಟೇ. ರಾಯಲ್ ಬ್ಲೂ ಶೇಡ್ ಅಂದರೆ ಶೇಡ್ ನೇಮ್. ಹಾಗೆ ಇದರಲ್ಲಿ ಶಾರ್ಪ್ನರು ಇದೆ. ಶಾರ್ಪ್ನರ್ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಗುಡ್. ಯಾಕಂದರೆ ಆಲ್ಮೋಸ್ಟ್ ಯಾವುದೇ ಕಾಜಲಲ್ಲಿ ಶಾರ್ಪ್ನರ್ ಸಿಗೋದು ಕಡಿಮೆ ಇಂಥ ಕಾಜಲಲ್ಲಿ. ಇದು ಸೇಮ್ ಟ್ವಿಸ್ಟ್ ಆ್ಯಂಡ್ ಓಕೆ. ಸೊ ಇದರ ಒನ್ ಸ್ಟ್ರೋಕ್ ಅಪ್ಲಿಕೇಶನ್ ನೋಡುವ. ವಾವ್, ಬಟ್ ಇದು ರಾಯಲ್ ಬ್ಲೂಗಿಂತ ನೇವಿ ಬ್ಲೂ ಅಂತ ಅನ್ನಿಸ್ತಾ ಉಂಟು. ಈ ಕಾಜಲ್ ತುಂಬ ಸ್ಮೂತಾಗಿ ಗ್ಲೈಡ್ ಆಗ್ತದೆ. ಮತ್ತು ಕಲರ್ ವೈಸ್ ಹೇಳಬೇಕಂದ್ರೆ ರಾಯಲ್ ಬ್ಲೂ ಅಂದರೆ ಈ ಕಲರ್ ಏನಿದೆ ಈ ಕಲರೇ ಇಲ್ಲ, ನೇವಿ ಬ್ಲೂ ಕಲರ್ ತೋರಿಸ್ತಾ ಉಂಟು. ಸೊ ದಟ್ಸ್ ಫೈನ್. ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇತ್ತು, ನೀವು ಚೆಕ್ ಮಾಡ್ಬೋದು ಬೇಕಂದರೆ. ನೆಕ್ಸ್ಟ್ ನೋಡೋ ಒಂದು ವೈರಲ್ ಪ್ರಾಡಕ್ಟ್ ಉಂಟು, ನಾನು ಅದನ್ನು ತೋರಿಸ್ತೇನೆ ನಿಮಗೆ ಅಂತ ಹೇಳಿದ್ದೆ ವೆರಿ ಸೂನ್. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ಈಗ ರಿವೀಲ್ ಮಾಡ್ತಾ ಇದ್ದೇನೆ. ಇದೇ ಸ್ಟೇಜ್ 9 to 9 ಲವ್ ಟ್ರಯಾಂಗಲ್ ಲಿಪ್ಸ್ಟಿಕ್. 8 ಶೇಡ್ ಇರ್ತದೆ, ಹಾಗೆ 3ನೇ ಶೇಡ್ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಎಲ್ಲ. ಅದೇ ಲಿಪ್ಸ್ಟಿಕ್ ಇದು. ಇದರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ನ್ಯೂಡ್ ಆರ್ಕಿಡ್ ಅಂತ 04 ಶೇಡ್. ಸ್ಟೇಜ್ 9 to 9 ಲವ್ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್ ಮ್ಯಾಟ್ ಪ್ಲಸ್ ಟ್ರಾನ್ಸ್ಫರ್ ಪ್ರೂಫ್ 12 hours. ಓಕೆನಾ. ವೀಗನ್, ಕ್ರುಯಲ್ಟಿ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಅಲ್ಟ್ರಾ ಪಿಗ್ಮೆಂಟೆಡ್, ಡೇ ಟು ನೈಟ್ ಲುಕ್. Enriched with avocado oil to hydrate and nourish your lips, leaving them soft and supple. ಯುನಿಕ್ ಪ್ಯಾಕೇಜಿಂಗ್ ಇದ್ರದ್ದು ಟ್ರಯಾಂಗಲ್ ಶೇಪಲ್ಲಿ. ಹಾಗೆ ಇದು ಟ್ರಯಾಂಗಲ್ ಶೇಪಲ್ಲೇ ಉಂಟು. ನೋಡಿ, ಇದೊಂದು ಶೇಡ್, ಈಚೆ ಒಂದು ಶೇಡ್. ಹಾಗೆ ಇಲ್ಲಿಂದ ಅಪ್ಲೈ ಮಾಡಿದರೆ ಎರಡು ಮಿಕ್ಸ್ ಆಗಿ ಒಂದು ಕಲರ್ ನಿಮಗೆ ಸಿಗ್ತದೆ. ನೀವು 3 ಲಿಪ್ಸ್ಟಿಕ್ ಇಟ್ಕೊಂಡು ಹೋಗ್ಬೇಕಂತಲ್ಲ, ಇದೊಂದನ್ನು ಇಟ್ಕೊಂಡು ಹೋದರೆ ಆಗ್ತದೆ. ಬಟ್ ಜಾಸ್ತಿ ಮಾತಾಡೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡ್ತೆ ನಾನು. ಅದಕ್ಕಿಂತ ಮುಂಚೆ ನನ್ನ ಹತ್ರ 2 ಲಿಪ್ ಲೈನರ್ಸ್ ಉಂಟು, ಅದನ್ನು ನಾನು ತೋರಿಸ್ಬಿಡ್ತೇನೆ, ಮತ್ತೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡುವ. ಸೊ ವೆಯ್ಟ್ ಟಿಲ್ ದ ವೆರಿ ಎಂಡ್. ಇಲ್ಲಿ ಮಾರ್ಸಿಂದ ಇದು ಮಾರ್ಸ್ ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನರ್, ಒಂದು ರೆಡ್ ಟೀಸ್ 06 ಶೇಡ್, 05 ವೈನ್ ನೈಟ್ಸ್. ಫಸ್ಟ್ ನೋಡುವ ಇನ್ ನೂಡ್ ಶೇಡ್. ಇದು 1 ಶೇಡ್. ಆಲ್ಮೋಸ್ಟ್ ನಂದು ಲಿಪ್ ಕಲರೇ ಉಂಟು. ಈ ಡಾರ್ಕ್ ಶೇಡ್ ಅಪ್ಲೈ ಮಾಡ್ತೇನೆ ಅಪ್ಪರ್ ಲಿಪ್ಗೆ. ಇದು ಸೆಕೆಂಡ್ ಶೇಡ್. ನಾನು ಫಸ್ಟ್ ಇದನ್ನು ಮಿಕ್ಸ್ ಮಾಡಿ ಹೊಸ ಶೇಡ್ ಹೇಗಿದೆ ಅಂತ ಹೇಳ್ತೇನೆ. ಇದು ಥರ್ಡ್ ಶೇಡ್. ಇದರ ಮೇನ್ ಕ್ಲೇಮ್ ಅಂದರೆ ಮ್ಯಾಟ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್ ಅಂತ. ಅದನ್ನು ಟೆಸ್ಟ್ ಮಾಡುವ, ಆಫ್ಕೋರ್ಸ್ ಮಾಡಲೇಬೇಕು. ಯಾಕಂದರೆ ಇಷ್ಟು ಪೇ ಮಾಡಿದ ಮೇಲೆ, ಇಷ್ಟೊಂದು ವೈರಲ್ ಆದಮೇಲೆ, ಇಷ್ಟೊಂದು ಯೂಟ್ಯೂಬರ್ಸ್ ಅದನ್ನು ರೆಕಮೆಂಡ್ ಮಾಡಿದ ಮೇಲೆ ನಾವು ಟೆಸ್ಟ್ ಮಾಡಲೇಬೇಕು. ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನು ಪೆಂಡಿಂಗ್ ಉಂಟಲ್ಲ ಮೇಕಪ್ ಅದನ್ನು ಮಾಡ್ತೇನೆ. ಅಂದರೆ ಒಂದು ಐಬ್ರೋಸ್ ಫಿಲ್ ಮಾಡ್ತೇನೆ, ಹಾಗೆ ಮಸ್ಕಾರ ಒಂದು ಅಪ್ಲೈ ಮಾಡ್ಕೊಂಡು ಬರ್ತೇನೆ. ಆ ಗ್ಯಾಪಲ್ಲಿ ಇದು ಡ್ರೈ ಆಗ್ತದೆ, ಆಮೇಲೆ ನಾವು ಟೆಸ್ಟ್ ಮಾಡಿ ಹೇಳಿದಾಗ ಐಬ್ರೋಸ್ ಫಿಲ್ ಮಾಡಿದೆ ಮತ್ತು ಮಸ್ಕಾರ ಅಪ್ಲೈ ಮಾಡ್ಕೊಂಡು ಬಂದೆ. ಈಗ ನಮ್ಮ ಟೆಸ್ಟಿಂಗ್ ಟೈಮ್. ಲೆಟ್ಸ್ ಟೆಸ್ಟ್ ಸ್ಟೇಜ್ 3-in-1 ಲಿಪ್ಸ್ಟಿಕ್. ಟ್ರಾನ್ಸ್ಫರ್ ಪ್ರೂಫ್, 100% ಟ್ರಾನ್ಸ್ಫರ್ ಪ್ರೂಫ್. ಒಂದು ಬುಲೆಟ್ ಲಿಪ್ಸ್ಟಿಕ್ ಹೀಗೆಲ್ಲ ವರ್ಕ್ ಆಗ್ತದೆ ಅಂದರೆ ಅದು ಗ್ರೇಟ್ ಈ ರೇಂಜ್ಗೆ. ಇನ್ನು ಈ ಲಿಪ್ಸ್ಟಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು 10 out of 10 ಕೊಡ್ತೇನೆ. ಗ್ಲೈಡಿಂಗ್ ಆಗ್ಬೋದು, ಅದರ ಒಂದು ಕ್ವಾಲಿಟಿ ಆಗ್ಬೋದು, ಹಾಗೆ ಪಿಗ್ಮೆಂಟೇಷನ್ ಇರ್ಬೋದು,
ಎಲ್ಲನೂ ಪರ್ಫೆಕ್ಟಾಗಿ ಉಂಟು. ಸೊ ಇದು ಇಷ್ಟು ಇವತ್ತಿನ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಹೋಪ್ ನಿಮಗೆ ಈ ಪ್ರಾಡಕ್ಟ್ ಅಪ್ಲಿಕೇಶನ್ ಆ್ಯಂಡ್ ರಿವ್ಯೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.